ನಮಸ್ತೆ ಫ್ರೆಂಡ್ಸ್, ಗುಡ್ ಫುಡ್ ಲ್ಯಾಂಡ್ ಚಾನಲಿಗೆ ನಿಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ತರಿ ಗೋಧಿ ಅಂದರೆ ಪಾಯಸ ಮಾಡುವಂತಹ ಗೋಧಿ ಇದೆ ನೋಡಿ, ಅರ್ಧವಾಗಿರ್ತದೆ. ಆ ಗೋಧಿಯಲ್ಲಿ ನಾನಿವತ್ತು ದೋಸೆ ಮಾಡಿದ್ದೇನೆ. ಅದನ್ನು ನಿಮಗೆ ಹೇಗೆ ಮಾಡೋದು ಅಂತ ತೋರಿಸ್ತೇನೆ. ಅಷ್ಟೇ ಅಲ್ಲ, ಒಂದು ರುಚಿಯಾದ ಚಟ್ನಿ ಸಹ ತೋರಿಸ್ತಾ ಇದ್ದೇನೆ. ಸರಿ, ಹಾಗಾದರೆ ಹೇಗೆ ಮಾಡೋದೆಂದು ನೋಡುವ. ಇದು ನೋಡಿ, ಮಾರ್ಕೆಟಲ್ಲಿ ಲಾಪ್ಸಿ ಅಂತ ರವೆ ಅಂತ ಸಿಗ್ತದೆ. ಇದು ಪಾಯಸಕ್ಕೆ, ನಾವು ಗೋಧಿ ಪಾಯಸಕ್ಕೆ ಇದನ್ನೇ ಉಪಯೋಗಿಸುವುದು. ಇದನ್ನಿಲ್ಲಿ ನಾನೀಗ 1 ಲೋಟದಷ್ಟು ತೆಗೆದುಕೊಂಡಿದ್ದೇನೆ. ಇದನ್ನೊಂದು 2-3 ಸಲ ಚೆನ್ನಾಗಿ ತೊಳೆದು ನಾನು ರಾತ್ರಿ ಇಡೀ ನೆನೆ ಹಾಕಲಿಕ್ಕೆ ಇಡ್ತೇನೆ. ಇದನ್ನು ಬೆಳಿಗ್ಗಾಗುವಾಗ ಚೆನ್ನಾಗಿ ನೆಂದಿರ್ತದೆ. ಇದು ಮಿಕ್ಸಿಯಲ್ಲಿ ಚೆನ್ನಾಗಿ ನುಣ್ಣಗಾಗ್ತದೆ. ಹಾಗಾಗಿ ಈಗ ನೋಡಿ, ಇದು ಚೆನ್ನಾಗಿ ನೆಂದಿದೆ ನೋಡಿ. ಇದನ್ನು ನಾನೀಗ ಮಿಕ್ಸಿ ಜಾರಿಗೆ ಹಾಕ್ತಾ ಇದ್ದೇನೆ ರುಬ್ಬಲಿಕ್ಕೆ ಅಂತ. 1 ಲೋಟದಷ್ಟು ಇದು ಗೋಧಿ ತರಿ. ಇದಕ್ಕೆ 1 ಕಪ್ಪಿನಷ್ಟು ನಾನಿಲ್ಲಿ ತೆಂಗಿನ ತುರಿಯನ್ನು ಹಾಕ್ತೇನೆ. ಇದೊಂದು 4 ಟೇಬಲ್ ಸ್ಪೂನ್ನಷ್ಟು ಅಕ್ಕಿ ಹಿಟ್ಟು ಸ್ವಲ್ಪ ಗಟ್ಟಿ ಬರಲಿ ಅಂತ ಅಷ್ಟೇ, ತುಂಬ ಸಾಫ್ಟಾಗಿ ಬರ್ತದೆ ಈ ದೋಸೆ ನೋಡಿ. 1 ದೊಡ್ಡ ತುಂಡು ಶುಂಠಿ, ಅಂದರೆ ಸಾಧಾರಣ ಒಂದು ಅರ್ಧ ಬೆರಳಿನಷ್ಟು ದೊಡ್ಡ ಶುಂಠಿ, 1 ಕಪ್ಪಿನಷ್ಟು ತೆಂಗಿನ ತುರಿ, ಇದನ್ನೆಲ್ಲ ಹಾಕಿ ನೋಡಿ. ಈಗ 1 ಲೋಟದಷ್ಟು ನೀರು ಹಾಕಿದ್ದೇನೆ ನಾನು. ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ನುಣ್ಣಗೆ ರುಬ್ಬಿ ತೆಗಿಬೇಕು ಇದನ್ನು. ನೀವಿನ್ನೂ ನನ್ನ ಚಾನಲ್ ಗುಡ್ ಫುಡ್ ಲ್ಯಾಂಡನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಖಂಡಿತ ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ, ಹಾಗೂ ಫ್ಯಾಮಿಲಿ ಫ್ರೆಂಡ್ಸಿಗೆ ಶೇರ್ ಮಾಡೋದನ್ನು ಸಹ ಮರಿಬೇಡಿ. ನೋಡಿ, ಈಗ ನುಣ್ಣಗಾಗಿದೆ ಇದು. ಇದನ್ನು ನಾನೀಗ ಒಂದು ಪಾತ್ರೆಗೆ ಹಾಕಿದ್ದೇನೆ. ಮಿಕ್ಸಿ ತೊಳೆದ ಒಂದು ಅರ್ಧ ಲೋಟದಷ್ಟು ನೀರನ್ನು ಹಾಕಿದ್ದೇನೆ ನಾನು. ಒಂದು ಸಣ್ಣ ಚಮಚ ನಾನೀಗ ಜೀರಿಗೆ ಹಾಕ್ತೇನೆ. ಇದಕ್ಕೆ ಪರಿಮಳ ಮತ್ತು ತಿನ್ನುವಾಗ ಅಲ್ಲಲ್ಲಿ ಸಿಗುವಾಗ ಬಾಯಿಗೆ ಒಳ್ಳೆಯದಾಗ್ತದೆ. ಅಷ್ಟೇ ಅಲ್ಲ, 1 ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪನ್ನು ಸಣ್ಣದಾಗಿ ಕಟ್ ಮಾಡಿಕೊಂಡು ನಾನು ಇಲ್ಲಿ ಇದಕ್ಕೆ ಹಾಕಿದ್ದೇನೆ. ಇದು ಸಹ ಅಷ್ಟೇ ಪರಿಮಳ ಮತ್ತು ರುಚಿಗೆ ಒಳ್ಳೆಯದಾಗ್ತದೆ ನೋಡಿ. ಇಷ್ಟು ದಪ್ಪ ಬ್ಯಾಟರ್ ಬೇಕು ಇದು. ಒಂದು ಸಲ ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡಿ ಪಕ್ಕಕ್ಕೆ ಇಡುವ. ಈಗ ಚಟ್ನಿಗೆ ನೋಡುವ. 1 ಚಮಚ ಎಣ್ಣೆಗೆ 2 ಟೇಬಲ್ ಸ್ಪೂನ್ನಷ್ಟು ಕಡಲೆಬೇಳೆ, ಒಂದು ಸ್ವಲ್ಪ ಅಂದರೆ ಒಂದು ಅರ್ಧ ಹಿಡಿಯಷ್ಟು ಕೊತ್ತಂಬರಿ ಸೊಪ್ಪು, ಒಂದು 2-3 ಎಸಳು ಕರಿಬೇವು, ದೊಡ್ಡ ತುಂಡು ಶುಂಠಿ, 1 ಕಪ್ಪಿನಷ್ಟು ತೆಂಗಿನ ತುರಿ ಮತ್ತು ಉಪ್ಪು, ಸ್ವಲ್ಪ ಹುಳಿ ಹಾಕಿ ನಾನೆಲ್ಲ ಫ್ರೈ ಮಾಡಿ ಇಟ್ಟಿದ್ದೇನೆ. ಇದನ್ನು ಎಲ್ಲ ಫ್ರೈ ಮಾಡಿದರೆ ಚಟ್ನಿ ಹಾಳಾಗೋದಿಲ್ಲ ಬೇಗ ಸಹ, ಫ್ರೈ ಮಾಡಿದರೆ ನೋಡಿ. ಇದನ್ನೀಗ ನಾನು ಮಿಕ್ಸಿ ಜಾರಿಗೆ ಹಾಕಿ ನುಣ್ಣಗೆ ರುಬ್ತಾ ಇದ್ದೇನೆ. ಈಗ ನೋಡಿ, ಸ್ವಲ್ಪ ಹುಳಿ ಮತ್ತು ಉಪ್ಪು ಸಹ ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ಹುಳಿ ಸಾಕು, ಜಾಸ್ತಿ ಆದರೂ ಸಹ ಹುಳಿಯಾಗಿ ಚೆನ್ನಾಗಿರೋದಿಲ್ಲ ಚಟ್ನಿ. ಇದನ್ನು ನುಣ್ಣಗೆ ರುಬ್ಬಿ ತೆಗಿಬೇಕು ನೋಡಿ. ಮಿಕ್ಸಿದು ಜಾರಲ್ಲಿ ತುಂಬ ನುಣ್ಣಗೆ ಸಾಗೋದಿಲ್ಲ, ಎಷ್ಟಾಗ್ತದೆ ಅಷ್ಟನ್ನು ಮಾಡ್ಕೊಳ್ಬಹುದು. ನಂತರ ಇದಕ್ಕೊಂದು ಒಳ್ಳೆ ಒಗ್ಗರಣೆ. 1 ಚಮಚದಷ್ಟು ಎಣ್ಣೆಗೆ ಸ್ವಲ್ಪ ಸಾಸಿವೆ, ಕರಿಬೇವು ಹಾಕಿ ಒಂದು ಒಗ್ಗರಣೆ ಕೊಟ್ಟಿದ್ದೇನೆ ನಾನು. ಇದನ್ನು ಸಹ ನಾನು ಹಾಕಿದ್ದೆ ನೋಡಿ. ಇಷ್ಟೇ, ಬೇರೆ ಏನು ಹಾಕಲಿಲ್ಲ ಒಗ್ಗರಣೆಗೆ ಸಹ. ಚೆನ್ನಾಗಿ ಒಂದು ಸಲ ಮಿಕ್ಸ್ ಮಾಡಿ ಇಡುವ. ಅಷ್ಟೊತ್ತಿಗೆ ನಾವು ಈಗ ಗೋಧಿ ಬ್ಯಾಟರ್ ರೆಡಿಯಾಗಿದೆ ದೋಸೆ ಹಾಕಲಿಕ್ಕೆ ಸಹ. ಇದನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿ ಈ ರೀತಿ ನೋಡಿ. ಇಷ್ಟು ದಪ್ಪ ಬೇಕು. ಮಾಮೂಲಿ ದೋಸೆ ನಾವು ಹೇಗೆ ಮಾಡ್ತೇವೆ ನೋಡಿ, ಅದೇ ರೀತಿ ಮಾಡಬಹುದು. ತೆಳುವಾಗಿ ಮಾಡಿದರೆ ಸ್ವಲ್ಪ ಕ್ರಿಸ್ಪ್ ಆಗ್ತದೆ. ನಾನು ತುಂಬ ತೆಳು ಸಹ ಮಾಡೋದಿಲ್ಲ ಇದನ್ನು. ಮತ್ತು ನಾವು ಇದಕ್ಕೆ ಸೋಡಾ ಹುಡಿ ಅಥವಾ ಈಸ್ಟ್ ಏನೂ ಹಾಕಲಿಲ್ಲ. ಹಾಕಿದರೆ ಹಾಕ್ಬೋದು, ಆದರೆ ನಾನು ಹಾಕಲಿಲ್ಲ. ದೋಸೆ ಚೆನ್ನಾಗಿ ಬಂದಿದೆ. ತೆಂಗಿನ ತುರಿ ಹಾಕಿದ್ರಿಂದಾಗಿ ರುಚಿ ಸಹ ಅಷ್ಟೇ ಚೆನ್ನಾಗಿದೆ. ತುಂಬ ಸಾಫ್ಟಾಗಿರುವಂಥ ಈ ದೋಸೆ ತಿನ್ನಲಿಕ್ಕೆ ಸಹ ಅಷ್ಟೇ ರುಚಿಯಾಗಿದೆ. ಅಕ್ಕಿ ಹಿಟ್ಟು ಜಾಸ್ತಿ ಹಾಕಿದರೆ ಸ್ವಲ್ಪ ದೋಸೆ ಗಟ್ಟಿ ಅನ್ನಿಸ್ತದೆ, ಹಾಗಾಗಿ ಜಾಸ್ತಿ ಹಾಕೋದು ಬೇಡ. 1 ದೊಡ್ಡ ಲೋಟೆ ಗೋಧಿ ತರಿಗೆ 4 ಚಮಚವೇ ಸಾಕಾಗ್ತದೆ. ಅಥವಾ ನೀವು ಸಣ್ಣ ಲೋಟದಲ್ಲಿ ಮಾಡೋದಾದರೆ 2 ಚಮಚವೇ ಹಾಕಿದರೆ ಸಾಕಾಗ್ತದೆ ನೋಡಿ. ಈ ರೀತಿ ನಾನು ಒಂದು ದೋಸೆ ಮಾಡಿ ತೋರಿಸಿದ್ದೇನೆ. ಇನ್ನೊಂದು ದೋಸೆಯನ್ನು ನೋಡಿ ಹಾಕ್ತಾ ಇದ್ದೇನೆ ನೋಡಿ. ಸ್ವಲ್ಪ ತೆಳು ಮಾಡಿ ತೋರಿಸ್ತಾ ಇದ್ದೇನೆ. ಇದನ್ನು ಸೈಡಿಗೆ ಸ್ವಲ್ಪ ತುಪ್ಪ ಹಾಕಿ, ನಂತರ ಮೇಲ್ಗಡೆ ಸಹ ತಿನ್ನುವಾಗ ಸ್ವಲ್ಪ ತುಪ್ಪ ಹಾಕಿ ತಿಂದರೆ ತುಂಬ ರುಚಿಯಾದ ಗೋಧಿ ತರಿಯ ದೋಸೆ ರೆಡಿ ಆಯಿತು. ಖಂಡಿತ ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್, ನಿಮಗೆ ಇಷ್ಟ ಆಗ್ಬೋದು. ಲೈಕ್ ಬಟನನ್ನು ಪ್ರೆಸ್ ಮಾಡೋದನ್ನು ಮರಿಬೇಡಿ. ನಾಳೆ ಇನ್ನೊಂದು ಹೊಸ ರೆಸಿಪಿಯೊಂದಿಗೆ ನಿಮ್ಮನ್ನು ಮತ್ತೆ ಭೇಟಿ ಆಗ್ತೇನೆ. ನೋಡಿದ ಎಲ್ಲ ವೀಕ್ಷಕರಿಗೆ ಧನ್ಯವಾದ.